ಜಗದೊಡೆಯನಾಗಿರುವಂತಹ ಪರಮಾತ್ಮ ಶ್ರೀಮನ್ನಾರಾಯಣ ಶ್ರೀಹರಿ. ಆ ಪರಮಾತ್ಮ ತನ್ನ ಅನೇಕ ಅವತಾರಗಳನ್ನು ಮಾಡಿ ತೋರಿಸಿದ್ದಾನೆ. ಕ್ಷೇಮಾಯ ಭೂತಯ ಹುತಾತ್ಮ ಸುಖಾಯ ಚೈವ ವಿಕ್ರೀಡಿತಂ ಭಗವತೋ ರುಚಿರಾವತಾರೈಹಿ. ಜಗತ್ತಿನ ಕ್ಷೇಮಕ್ಕಾಗಿ, ಎಲ್ಲ ಸಜ್ಜನರ ಉದ್ಧಾರಕ್ಕಾಗಿ, ಎಲ್ಲ ಜ್ಞಾನಿಗಳಿಗೆ ಒಂದು ರಕ್ಷಣೆಯನ್ನು ಮಾಡೋದಕ್ಕಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಕೆಲವು ಅವತಾರಗಳು, ಭಗವಂತನ ಕೆಲವು ಅವತಾರಗಳು ದುಷ್ಟರನ್ನ ಸಂಹಾರ ಮಾಡುವುದಕ್ಕಾಗಿ, ಕೆಲವು ಅವತಾರಗಳು ಕೇವಲ ಜ್ಞಾನೋಪದೇಶ ಮಾಡುವುದಕ್ಕಾಗಿ. ರಾಮಕೃಷ್ಣಾದಿ ರೂಪೇಶು ಬಲಕಾರ್ಯೋ ಜನಾರ್ದನ. ರಾಮಕೃಷ್ಣಾದಿ ರೂಪೇಶು, ರಾಮಕೃಷ್ಣಾದಿ ರೂಪಗಳಲ್ಲಿ ಪರಮಾತ್ಮ ತನ್ನ ಬಲದ ಕಾರ್ಯವನ್ನು ತೋರಿಸಿದ್ದಾನೆ. ತನ್ನ ಬಲ ಏನು ಅನ್ನೋದನ್ನು ತೋರಿಸ್ತಾನೆ. ದತ್ತೌ ವ್ಯಾಸಾದಿ ರೂಪೇಶು ಜ್ಞಾನ ಕಾರ್ಯ ತಥಾ ಪ್ರಭು. ದತ್ತಾತ್ರೇಯ, ವೇದವ್ಯಾಸ, ಮಹಿದಾಸ, ಐತರೇಯ ಮೊದಲಾದ ಅನೇಕ ಅವತಾರಗಳು, ಋಷಭ ಮೊದಲಾದ ಅನೇಕ ಅವತಾರಗಳಲ್ಲಿ ಪರಮಾತ್ಮ ತನ್ನ ಜ್ಞಾನ ಕಾರ್ಯವನ್ನು ತೋರಿಸ್ತಾನೆ, ಜ್ಞಾನ ಉಪದೇಶವನ್ನು ಮಾಡುತ್ತಾನೆ. ಹೀಗೆ ಅನೇಕ ವಿಧವಾಗಿರುವಂತಹ ಭಗವಂತನ ಅವತಾರಗಳು. ಆ ಅವತಾರಗಳಲ್ಲಿ ಬಹಳ ವಿಶಿಷ್ಟವಾದ, ಬಹಳ ಜನರಿಗೆ ಉಪಕಾರವನ್ನು ಮಾಡಿರುವಂತಹ, ಅನೇಕ ಭಕ್ತರನ್ನ ಉದ್ಧಾರ ಮಾಡಿರುವಂತಹ ಒಂದು ರೂಪ ಅಂದರೆ ಅದು ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮನ ಅವತಾರ ಅದು ಅನೇಕ ಭಕ್ತರನ್ನ ಉದ್ಧಾರ ಮಾಡುವುದಕ್ಕಾಗಿ ಬಂದಿದ್ದಾನೆ. ಸಾವಿರಾರು 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 ಜನರಿಗೆ ಅವರಿಗೆ ಕೊಟ್ಟಿರತಕ್ಕಂತಹ ಮಾತನ್ನ ನಡೆಸುವುದಕ್ಕಾಗಿ ಪರಮಾತ್ಮ ಬಂದಿದ್ದಾನೆ. ಹಾಗಾಗಿ ಆ ಭಗವಂತನ ಈ ಅವತಾರ ಯಾಕೆ ಅಂತ ಕೇಳಿದರೆ, ಜಾತಃ ಕಂಸವದಾರ್ಥಾಯ ಭೂಭಾರೋದ್ಧಾರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ. ಪರಮಾತ್ಮ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಅವತಾರ ಮಾಡಿದ್ದಾನೆ. ಅದರ ಜೊತೆಗೆ ಅನೇಕ ಜನ ಸ್ತ್ರೀಯರನ್ನ ಮದುವೆಯಾಗಿದ್ದಾರೆ. ಕಂಸಾದಿ ದೈತ್ಯರನ್ನ ಸಂಹಾರ ಮಾಡುವುದು ಪ್ರಧಾನವಾದ ಉದ್ದೇಶ. ಯಾಕೆ? ಬಲದ ಕಾರ್ಯ ಇರುವುದರಿಂದಾಗಿ ಕಂಸಾದಿಗಳನ್ನು ಸಂಹಾರ ಮಾಡುವುದೇ ಪ್ರಧಾನವಾದ ಉದ್ದೇಶ ದೇವರಿಗೆ. ಆದರೂ ಕೂಡ ಜನಾರ್ದನಶ್ಚ ರುಕ್ಮಿಣೀ ಕರಂ ದಿನೇ ಶುಭೇ ಗೃಹಿ ಮಹೋತ್ಸವಸ್ತದಾಭವತ್ ಕುಶಸ್ಥಲೀ ನಿವಾಸಿನ. ಆಚಾರ್ಯ ಹೇಳ್ತಾರೆ, ಜನಾರ್ದನಶ್ಚ, ಈ ಪರಮಾತ್ಮ ಏನಾಗಿದ್ದಾನೆ? ಜನಾರ್ದನ. ಕೃಷ್ಣ ಪರಮಾತ್ಮನಿಗೆ ಏನಂತ ಕರೀತಾರೆ ಶ್ರೀಮದಾಚಾರ್ಯರು? ಜನಾರ್ದನ ಅಂತ ಕರೆದಿದ್ದಾರೆ. ರುಕ್ಮಿಣೀ ದೇವಿಯರ ವಿವಾಹ ಸಂದರ್ಭದಲ್ಲಿ ದೇವರನ್ನ ಹೇಳುವಾಗ ಬಳಸಿರುವಂತಹ ಶಬ್ದ ಯಾವುದು, ನಾಮ ಯಾವುದು ಅಂದರೆ ಜನಾರ್ದನ. ನೋಡಿ, ಜನಾರ್ದನ ಅಂತ ಬಳಸ್ತಾರೆ. ಈ ಶಬ್ದವನ್ನ, ಈ ಒಂದು ವಾಕ್ಯವನ್ನ ಬಳಸಬಹುದಾ? ಯಾಕೆಂದ್ರೆ ವಿವಾಹ ಸಂದರ್ಭ, ದೇವರು ಮದುವೆಯನ್ನ ಮಾಡಿಕೊಳ್ತಾ ಇದ್ದಾನೆ. ಮದುವೆಯನ್ನ ಮಾಡಿಕೊಳ್ಳುವಂತಹ ಪರಮಾತ್ಮ ಅವನು ಜನಾರ್ದನ ಅಂದ್ಬಿಟ್ರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗತ್ತೆ. ಯಾಕೆ ಅಂದರೆ
ಸಾಮಾನ್ಯವಾಗಿ ಈ ಜನಾರ್ದನ ಎಂಬ ಶಬ್ದವನ್ನ ಎಲ್ಲಿ ಬಳಸ್ತಾರೆ? ಜನಾರ್ದನ ವಾಸುದೇವ ಎಂಬುದಾಗಿ ಅದನ್ನು ಬೇರೆ ಸಂದರ್ಭದಲ್ಲಿ ಬಳಸ್ತಾರೆ. ಆದರೆ ಶ್ರೀಮದಾಚಾರ್ಯರು ಆ ಜನಾರ್ದನ ಎಂಬ ಶಬ್ದವನ್ನ ಈ ರುಕ್ಮಿಣೀ ದೇವಿಯರ ಕಲ್ಯಾಣವನ್ನ ಹೇಳುವಾಗ ಬಳಸಿದ್ದಾರೆ. ಯಾಕೆ ಆಚಾರ್ಯರು ಬಳಸಿದ್ದಾರೆ ಅಂದರೆ ತುಂಬ ವಿಶೇಷ ಇರ್ತದೆ ಅದರಲ್ಲಿ. ಅದಕ್ಕೆ ತಿಳಿಯಬೇಕಾದ ವಿಚಾರವೇನು ಅಂದರೆ, ಅಲ್ಲಿ ಪರಮಾತ್ಮ ಆ ಭಗವಂತ ಯಾಕೆ ಅವತಾರ ಮಾಡಿದ್ದಾನೆ ಅನ್ನುವುದನ್ನ ತೋರಿಸ್ಬೇಕಾಗಿದೆ. ದೇವರ ಅವತಾರ ಯಾಕೆ ಒಂದು. ಎರಡನೇದೇನೆಂದರೆ, ಶ್ರೀಮದ್ ಆಚಾರ್ಯರು ವೇದವ್ಯಾಸ ದೇವರನ್ನ ಹೆಚ್ಚು ಅನುಸರಿಸ್ತಾರೆ. ವೇದವ್ಯಾಸ ದೇವರು ಹಾಕಿ ತೋರಿಸಿಕೊಟ್ಟ ಮಾರ್ಗವನ್ನು ಬಿಡುವುದಿಲ್ಲ. ವೇದವ್ಯಾಸ ದೇವರು ಕೂಡ ಹರಿವಂಶದಲ್ಲಿ ಕೃಷ್ಣ ಪರಮಾತ್ಮನ ಬಗ್ಗೆ ಹೇಳಬೇಕಾದರೆ, ಕೃಷ್ಣ ಪರಮಾತ್ಮನನ್ನ ವರ್ಣನೆ ಮಾಡಬೇಕಾದರೆ ಅನೇಕ ಕಡೆಗೆ ಜನಾರ್ದನ ಶಬ್ದವನ್ನು ಬಳಸಿದ್ದಾರೆ. ವೇದವ್ಯಾಸ ದೇವರೇ ಬಳಸಿದ್ದಾರೆ. ಹಾಗಾಗಿ ವಿಶೇಷತೋ ಭಾರತ ವರ್ಮಚಾರಿ ಶ್ರೀಮದ್ ಆಚಾರ್ಯರು ಆ ಮಹಾಭಾರತದ ಒಂದು ದಾರಿಯಲ್ಲೇ ಹೊರಟಿದ್ದಾರೆ. ಆದ್ದರಿಂದಾಗಿ ವೇದವ್ಯಾಸ ದೇವರು ಯಾವ ಶಬ್ದವನ್ನ ಕೃಷ್ಣ ಪರಮಾತ್ಮನಿಗೆ ಬಳಸ್ತಾರೋ ಅದೇ ಶಬ್ದವನ್ನೇ ನಾನು ಬಳಸಬೇಕು ಎಂಬ ಅಭಿಪ್ರಾಯದಲ್ಲಿ ಜನಾರ್ದನ ಎಂಬುದಾಗಿ ಬಳಸಿದ್ದಾರೆ. ಅದರ ಜೊತೆಗೆ ಇವನು ನಿಜವಾಗಿಯೂ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ಯಾಕೆ? ದುಷ್ಟ ಜನರನ್ನ ಸಂಹಾರ ಮಾಡುವುದಕ್ಕಾಗೇನೆ. ಹಾಗಾದ್ರೆ ಮದುವೆ ಯಾಕೆ ಮಾಡಿಕೊಂಡ? ಮದುವೆಯನ್ನ ಮಾಡಿಕೊಳ್ಳುವುದಕ್ಕಾಗೇನೆ ಅವತಾರ ಮಾಡಿದ್ದು ಶ್ರೀನಿವಾಸನಾಗಿ. ಶ್ರೀನಿವಾಸ ದೇವರ ಕಲ್ಯಾಣವನ್ನ ಹೇಳುವಾಗ ಶ್ರೀನಿವಾಸ ಕಲ್ಯಾಣ ಅಂತ ಹೇಳ್ತಾರೆ ಹೊರತು ಯಾರೂ ಪದ್ಮಾವತಿ ಕಲ್ಯಾಣ ಅಂತ ಹೇಳೋದಿಲ್ಲ. ಪದ್ಮಾವತಿ ಕಲ್ಯಾಣ ಅಂತ ಹೇಳೋದಿಲ್ಲ. ಆದರೆ ಇಲ್ಲಿ ಹೇಳಬೇಕಾದಾಗ ಮಾತ್ರ ಕೃಷ್ಣ ಕಲ್ಯಾಣ ಅನ್ನಲ್ಲ, ರುಕ್ಮಿಣಿ ಕಲ್ಯಾಣ ಅಂತಾರೆ. ರಾಮದೇವರು ಸೀತಾದೇವಿಯನ್ನು ವಿವಾಹ ಮಾಡಿಕೊಂಡಿದ್ದಾರೆ, ಆದರೆ ಅಲ್ಲೂ ಕೂಡ ರಾಮ ಕಲ್ಯಾಣ ಅನ್ನೋದಿಲ್ಲ, ಸೀತಾ ಕಲ್ಯಾಣ ಅಂತಾರೆ. ಯೋಚನೆ ಮಾಡಿ, ಇಲ್ಲಿ ಸೀತಾ ಕಲ್ಯಾಣ ರುಕ್ಮಿಣಿ ಕಲ್ಯಾಣ ಅಂತ ಅಂತಾರೆ ಅಂದ್ರೆ ದೇವರು ಕಲ್ಯಾಣಕ್ಕಾಗಿ ಅವತಾರ ಮಾಡಿಲ್ಲ. ಹಾಗಾದರೆ ಯಾಕೆ ಅವತಾರ ಮಾಡಿದ್ದಾನೆ ದೇವರು? ಪರಮಾತ್ಮ ದುಷ್ಟ ಜನರ ಸಂಹಾರಕ್ಕಾಗಿಯೇ ಅವತಾರ ಮಾಡಿ. ದುಷ್ಟ ಜನರ ಸಂಹಾರಕ್ಕಾಗಿ ಅವತಾರ ಮಾಡುವ ಸಂದರ್ಭದಲ್ಲಿ ಅನೇಕ ಜನ ಸ್ತ್ರೀಯರು, ಅವರು ಷಣ್ಮಹಿಷಿಯರೇ ಆಗಿರಬಹುದು, ಅಗ್ನಿದೇವರ ಮಕ್ಕಳೇ ಆಗಿರಬಹುದು, ಅವರೆಲ್ಲರೂ ಕೂಡ ಸ್ವಾಮಿ ನನ್ನನ್ನು ಮದುವೆ ಮಾಡ್ಕೋಬೇಕು, ನಮ್ಮ ಕಲ್ಯಾಣ ಆಗಬೇಕು, ನನ್ನ ಕಲ್ಯಾಣವನ್ನು ನೀ ಮಾಡಿದಿ ಅಂದರೆ ನನಗೆ ಒಳ್ಳೇದಾಗತ್ತೆ, ಆ ದೃಷ್ಟಿಯಿಂದ ನನಗೆ ಕಲ್ಯಾಣ ಮಾಡಿಕೋ, ನನ್ನನ್ನು ಮದುವೆ ಮಾಡಿಕೋ ಅಂತ ಅನೇಕ ಜನ್ಮಗಳಲ್ಲಿ ತಪಸ್ಸು ಮಾಡಿದ್ದಾರೆ. ಅನೇಕ ಜನ್ಮಗಳಲ್ಲಿ ತಪಸ್ಸು ಮಾಡಿದ್ದಾರೆ. ಅನೇಕ ಜನ್ಮಗಳಲ್ಲಿ ತಪಸ್ಸು ಮಾಡಿದ್ದರಿಂದ ಅವರ ತಪಸ್ಸಿಗೆ ತಾನು ಫಲವನ್ನು ಕೊಡಬೇಕು. ಅವರ ತಪಸ್ಸಿಗೆ ತಾನು ಫಲವನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದ ಪರಮಾತ್ಮ ಎಲ್ಲ ಷಣ್ಮಹಿಷಿಯರನ್ನ ಮದುವೆ ಮಾಡಿಕೊಂಡಿದ್ದಾನೆ. ಮತ್ತು ವಿಶೇಷವಾಗಿ ರುಕ್ಮಿಣೀ ದೇವಿಯರನ್ನ, ಸತ್ಯಭಾಮಾದೇವಿಯರನ್ನ ಪರಮಾತ್ಮ ವಿವಾಹವನ್ನು, ಮದುವೆಯನ್ನು ಮಾಡಿಕೊಳ್ತಾನೆ. ಈ ವಿವಾಹವನ್ನ ಮಾಡಿಕೊಳ್ಳಬೇಕಾದರೆ ಏನಾಯಿತು ಹೇಳ್ತಾರೆ, ದೇವರು ವಿವಾಹವನ್ನ ಮಾಡಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಇಬ್ಬರು ರಮಾ ರಮೇಶರಲ್ಲಿ ಎಂದಿಗೂ ಕೂಡ ವಿಯೋಗವೇ ಇಲ್ಲ, ಯಾವಾಗಲೂ ಕೂಡಿಯೇ ಇದ್ದಾರೆ. ನಾರಾಯಣಸ್ಯ ಹೃದಯೇ ಭವತಿ ಯಥಾಸ್ತೆ
ನಾರಾಯಣೋಪಿ ತಮಹೃತ್ ಕಮಲೇ ಯಥಾಸ್ತೆ ನಾರಾಯಣಃ ತಮಪಿ ನಿತ್ಯಮಭೌ ತಥೈವ ತೌತಿಷ್ಠತಾಂ ಹೃದಯ ಮಮಾಪಿ ದಯಾವತಿ ಶ್ರೀಹಿ. ನಾರಾಯಣನ ಹೃದಯದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಲಕ್ಷ್ಮೀದೇವಿಯ ಹೃದಯದಲ್ಲಿ ನಾರಾಯಣ ಇದ್ದಾನೆ. ಹಾಗಾಗಿ ಅವರಿಬ್ಬರಲ್ಲೂ ಕೂಡ ವಿಯೋಗವೇ ಇಲ್ಲ. ಆಗಿದ್ರೂ ಕೂಡ ದೇವರು ರುಕ್ಮಿಣೀ ದೇವಿಯರನ್ನ ಮದುವೆ ಮಾಡಿಕೊಳ್ತಾ ಇದ್ದಾನೆ. ಯಾಕೆ ಮದುವೆ ಮಾಡಿಕೊಳ್ತಾನೆ ಅಂದರೆ, ದಾಸರು ಹೇಳ್ತಾರಲ್ಲ, ಒಲಿದು ಭಕುತರಿಗಾಗಿ ಮದುವೆ ಹವಣಿಸಿಕೊಂಡ ಸುಲಭ ದೇವರ ದೇವ ವಿಜಯ ವಿಠಲರೇಯ. ದೇವರು ಯಾಕೆ ಮದುವೆ ಮಾಡಿಕೊಳ್ತಾನೆ ಅಂದರೆ, ಭಕ್ತರಿಗೋಸ್ಕರವಾಗಿ ಮದುವೆ ಮಾಡಿಕೊಂಡ. ಯಾರು ಈ ರಮಾ ರಮೇಶರ ವಿವಾಹವನ್ನು ಕೇಳ್ತಾರೆ, ಯಾರು ಈ ಕೃಷ್ಣ ರುಕ್ಮಿಣೀ ದೇವಿಯರ ವಿವಾಹವನ್ನು ಶ್ರವಣ ಮಾಡ್ತಾರೆ, ಅವರ ಮನೆಯಲ್ಲೂ ಮದುವೆ ನಡಿಬೇಕಾಗಿದೆ, ಅವರ ಮನೆಯಲ್ಲಿ ಕಲ್ಯಾಣವಾಗಬೇಕಾಗಿದೆ ಅನ್ನುವ ದೃಷ್ಟಿಯಿಂದ ಪರಮಾತ್ಮ ಈ ರುಕ್ಮಿಣೀ ದೇವಿಯರನ್ನು ತಾನು ವಿವಾಹವನ್ನ ಮಾಡಿಕೊಳ್ತಾ ಇದ್ದಾನೆ. ಆ ಕಥೆಯನ್ನ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ರಾಜಾಸಿ ಭೀಷ್ಮಕೋ ನಾಮ ವಿದರ್ಭಾಧಿಪತಿರ್ಮಹಾನ್ ತಸ್ಯ ಪಂಚಾಭವನ್ ಪುತ್ರಾಃ ಕನ್ಯೇಕಾ ಚ ವರಾನನ ರುಕ್ಮ್ಯಗ್ರಜಃ ರುಕ್ಮರತಃ ರುಕ್ಮಬಾಹುರನಂತರಃ ರುಕ್ಮಕೇಶೋ ರುಕ್ಮಮಾಲಿ ರುಕ್ಮಿಣ್ಯೇಷಾಂ ಸ್ವಸಾಸತಿ. ಅದರಲ್ಲಿ ಭೀಷ್ಮಕ ರಾಜ ಇವನು ವಿದರ್ಭ ದೇಶಕ್ಕೆ ಅಧಿಪತಿಯಾಗಿದ್ದಾನೆ. ವಿದರ್ಭ ದೇಶಕ್ಕೆ ಅಧಿಪತಿಯಾಗಿರುವಂತಹ ಭೀಷ್ಮಕ ರಾಜ, ಅವನಿಗೆ 5 ಜನ ಮಕ್ಕಳು. ಅದರಲ್ಲಿ ಮೊದಲನೆಯದವನು ರುಕ್ಮಿ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ, ರುಕ್ಮಮಾಲಿ ಎಂಬುದಾಗಿ 5 ಜನ ಗಂಡು ಮಕ್ಕಳು. ಕೊನೆಯದವಳು ರುಕ್ಮಿಣಿ ಎಂಬುದಾಗಿ ಸಾಕ್ಷಾತ್ತಾದ ಲಕ್ಷ್ಮೀದೇವಿಯರೇ ಸಾಕ್ಷಾತ್ತಾದ ಪರಮಾತ್ಮನ ಅವಯವಗಳಲ್ಲಿ ತನ್ನ ಅವಯವಗಳನ್ನು ಸೇರಿಸಿಕೊಂಡು ಇರುವಂತಹ ಯಾವ ಲಕ್ಷ್ಮೀದೇವಿ ಇದ್ದಾಳೆ, ಆ ಲಕ್ಷ್ಮೀದೇವಿಯೇ ಇಲ್ಲಿ ರುಕ್ಮಿಣಿಯಾಗಿ ಅವತಾರ ಮಾಡಿದ್ದಾಳೆ. ನಾವು ಹೇಗೆ ಸೀತಾದೇವಿಯರ ಅವತಾರವಾಯಿತು ಅಂತ ಕೇಳ್ತೇವೆ. ಸೀತಾದೇವಿಯರು ಯಜ್ಞಕ್ಕಾಗಿ ಭೂಮಿಯನ್ನು ಶೋಧನೆ ಮಾಡುವಾಗ ಅಲ್ಲಿ ಆ ಕಮಲದಲ್ಲಿ ಹುಟ್ಟಿ ಬಂದರು ಅಂತ ಕೇಳ್ತೇವೆ. ಪದ್ಮಾವತಿ ದೇವಿಯರು ಹೇಗೆ ತಾವು ಭೂಮಿಯಲ್ಲಿ ಆ ಭೂಮಿಯನ್ನು ಉಳುವಾಗ ಯಜ್ಞವನ್ನು ಮಾಡಬೇಕು ಅಂತ ಹೊರಟಾಗ ಭೂಮಿಯಿಂದ ನಮಗೆ ಹೇಗೆ ಸಿಗ್ತಾಳೆ ಅಂತ ಹೇಳ್ತಾರೆ, ಹಾಗೆ ರುಕ್ಮಿಣೀ ದೇವಿಯು ಕೂಡ ಅವಳು ಹುಟ್ಟುವಾಗಲೇನೆ ಬಂಗಾರದ ತಿಲಕವನ್ನು ಧಾರಣೆ ಮಾಡಿಲ್ಲ. ಲಕ್ಷ್ಮೀದೇವಿ ತಾನು ಹುಟ್ಟುವಾಗಲೇನೆ ಬಂಗಾರದ ತಿಲಕವನ್ನ, ಪದ್ಮಪುರಾಣ ಹೇಳುತ್ತೆ, ಬಂಗಾರದ ತಿಲಕವನ್ನ ಧಾರಣೆ ಮಾಡಿದ್ದು, ಧಾರಣೆ ಮಾಡಿಯೇ ಹುಟ್ಟಿದ್ದಾಳೆ. ಅದಕ್ಕಾಗಿ ರುಕ್ಮ ಅಂದ್ರೆ ಬಂಗಾರ, ರುಕ್ಮಿಣಿ ಅಂದ್ರೆ ಬಂಗಾರದ ತಿಲಕ ಉಳ್ಳವಳಾಗಿ ಬಂದಿದ್ದಾಳೆ. ಆದ್ದರಿಂದ ಅವಳಿಗೆ ರುಕ್ಮಿಣಿ ಅಂತ ಕರೀತಾರೆ. ಬಹಳ ವಿದ್ಯಾವಂತಳಾಗಿದ್ದಾಳೆ, ಸಾಮಾನ್ಯಳಲ್ಲ. ರುಕ್ಮಿಣೀ ದೇವಿ ಅಂದರೆ ಎಲ್ಲ ವಿಧವಾಗಿರುವಂತಹ ಶಾಸ್ತ್ರಕ್ಕೆ ಅಭಿಮಾನಿ ದೇವತೆಯವಳು. ಚತುಷ್ಕಪರ್ಧ ಯುವತಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನ ತನ್ನ ಹೆರಳಾಗಿ ಮಾಡಿಕೊಂಡಿದ್ದಾಳೆ. ವೇದಾಭಿಮಾನಿನಿ, ಸಕಲ ಶಾಸ್ತ್ರಾಭಿಮಾನಿನಿ, ಎಲ್ಲ ಶಾಸ್ತ್ರಗಳು ಅವಳಿಗೆ ಗೊತ್ತು. ಹಾಗಾಗಿ ಅಂತಹ ಆ ರುಕ್ಮಿಣೀ ದೇವಿ, ಅದಕ್ಕೆ ಹೇಳ್ತಾರೆ, ಯತ್ರ ಅರ್ಭಾಹ ಏವ ವಿದಃ ಸಹ ವಿದರ್ಭ. ವಾದರಾಜ ಸ್ವಾಮಿಗಳು ಹೇಳ್ತಾರೆ, ವಿದರ್ಭ ಅಂತ ಯಾಕೆ ಕರೀತಾರೆ? ಅದಕ್ಕೆ ವಿದರ್ಭ ಅಂತ ಯಾಕೆ ಕರೀತಾರೆ ಅಂದರೆ, ಯತ್ರ ಅರ್ಭಾಹ ಏವ ವಿದಃ, ಯಾವ ದೇಶದ ಮಕ್ಕಳು, ಚಿಕ್ಕ ಮಕ್ಕಳು ಅವರೇ ಪಂಡಿತರಾಗಿದ್ರು ಅಂತಹ ದೇಶಕ್ಕೆ ವಿದರ್ಭ ದೇಶ ಅಂತ ಕರೀತಾರೆ. ಅಂದಮೇಲೆ ವಿಚಾರ ಮಾಡಿ, ಅಲ್ಲಿರುವಂತಹ ಚಿಕ್ಕ ಮಕ್ಕಳೇ ಪಂಡಿತರಾಗಿದ್ದಾರೆ ಅಂದರೆ ರುಕ್ಮಿಣೀ ದೇವಿಯರು ಅವರ ಪಾಂಡಿತ್ಯ, ಅವರ ಜ್ಞಾನ ಎಷ್ಟು ಅಮೋಘವಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು.
ಅಂತಹ ರುಕ್ಮಿಣೀ ದೇವಿ ಆ ಭಗವಂತನಲ್ಲಿರುವ ಗುಣಗಳನ್ನು ಮೆಚ್ಚಿದ್ದಾಳೆ. ಸೋಪಶ್ರಿತ್ಯ ಮುಕುಂದಸ್ಯ ರೂಪವೀರ್ಯ ಗುಣಶ್ರಿಯ ಗ್ರಹಾಗತೈ ಗೀಯಮಾನ ಸ್ತಂಭೇನಿ ಸದೃಶಂ ಪತಿಂ. ಆ ಭಗವಂತನಲ್ಲಿರುವ ಗುಣಗಳನ್ನು ಕೇಳಿ 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 ಅದನ್ನು ಶ್ರವಣ ಮಾಡಿ ತಾನು ವಿಚಾರ ಮಾಡ್ತಾ ಇದ್ದಾಳೆ. ನಾನು ಹಾಗಾದರೆ ಮದುವೆ ಮಾಡಿಕೊಳ್ಳೋದಾದರೆ ಆ ಕೃಷ್ಣನನ್ನೇ ಮದುವೆ ಮಾಡ್ಕೋಬೇಕು ಅಂತ ಮನಸ್ಸಿನಲ್ಲಿ ವಿಚಾರ ಮಾಡಿದ್ದಾಳೆ. ನೋಡಿ, ಬಂಧೂನಾಂ ಇಚ್ಛತಾಂ ದಾತುಂ ಕೃಷ್ಣಾಯ ಭಗಿನೀಂ ನೃಪ ರುಕ್ಮೀ ನಿವಾರ್ಯ ಕೃಷ್ಣನ್ ಬಿಟ ಚೈತ್ಯಾಯ ಸಮಕಲ್ಪಯತ. ಹೇಳ್ತಾರೆ, ಆ ಲಕ್ಷ್ಮೀದೇವಿಯಲ್ಲಿ ಉತ್ತಮವಾದ ಬುದ್ಧಿ, ಆ ದೇವತೆಗಳಿಗೆ ಇರಬೇಕಾಗಿರುವಂತಹ 32 ಲಕ್ಷಣಗಳು ಪೂರ್ಣವಾಗಿ ಲಕ್ಷ್ಮೀದೇವಿಯಲ್ಲಿದ್ದಾಗ ರೂಪ, ಔದಾರ್ಯ, ಗುಣ, ಶೀಲ ಇವುಗಳಿಗೆ ಆಶ್ರಯಳಾಗಿರುವಂತಹ ಕೃಷ್ಣ ಪರಮಾತ್ಮನ ಸದೃಶಳಾಗಿರುವಂತಹ ಈ ಒಬ್ಬ ಹೆಣ್ಣು ಮಕ್ಕಳನ್ನ ಎಲ್ಲ ಬಂಧು ಜನ ಎಲ್ಲರೂ ಸೇರಿಸಿಕೊಂಡು ಕೃಷ್ಣ ಪರಮಾತ್ಮನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಆದರೆ ಅವಳ ಅಣ್ಣನಾಗಿರುವಂತಹ ರುಕ್ಮಿ ಮಾತ್ರ ಕೃಷ್ಣದ್ವಿಟ, ಕೃಷ್ಣನನ್ನ ದ್ವೇಷ ಮಾಡಿ ನಾನು ಮಾತ್ರ ಕೃಷ್ಣನಿಗೆ ಮದುವೆ ಮಾಡಿಕೊಡೋದಿಲ್ಲ ಅಂತ ಹೇಳಿ ಶಿಶುಪಾಲನ ಜೊತೆಗೆ ವಿವಾಹವನ್ನು ನಿಶ್ಚಯ ಮಾಡಿದ್ದಾನೆ. ನೋಡಿ, ಯಾರಿವನು ರುಕ್ಮಿ? ಯಾವ ರುಕ್ಮಿಣೀ ದೇವಿಯ ಅಣ್ಣನಿದ್ದಾನಲ್ಲ, ರುಕ್ಮಿಣೀ ದೇವಿಯ ಅಣ್ಣನಾಗಿರುವಂತಹ ರುಕ್ಮಿ ಯಾರು ಅಂತ ಕೇಳಿದ್ರೆ ಅವನು ಪೂರ್ವಜನ್ಮದಲ್ಲಿ ಇಲ್ವಲ ಎಂಬ ರಾಕ್ಷಸ. ಯಃ ಪೂರ್ವಜನ್ಮನಿ ನರಹೇಲ್ವಲಾಕ್ಷ ಅಂತ ಆಚಾರ್ಯ ಹೇಳ್ತಾರೆ. ಪೂರ್ವಜನ್ಮದಲ್ಲಿ ಅವನು ಇಲ್ವಲ ವಾತಾಪಿ ಇಲ್ವಲ ಅಂತ ಇಬ್ಬರು ರಾಕ್ಷಸರು. ವಾತಾಪಿ ಇಲ್ವಲರನ್ನ ಅಗಸ್ತ್ಯ ಋಷಿಗಳು ಸಂಹಾರ ಮಾಡ್ತಾರೆ. ಅಂತಹ ಇಲ್ವಲ ನರಮಾಂಸ ಭಕ್ಷಕ ಅವನು. ಆ ಇಲ್ವಲನೇ ರುಕ್ಮಿಣೀ ದೇವಿಯ ಅಣ್ಣನಾಗಿ ಹುಟ್ಟಿದ್ದಾನೆ. ಬಹಳ ವಿಚಿತ್ರ. ದೇವತೆಗಳ ಮನೆಯಲ್ಲಿ ದೈತ್ಯರು ಹುಟ್ಟುತ್ತಾರೆ. ಇದು ಹೇಗೆ? ಅದಕ್ಕಾಗಿ ಅಲ್ಲಿ ತಿಳಿಸ್ತಾರೆ, ಆ ರುಕ್ಮಿಯಲ್ಲಿ ದೇವತೆಗಳಾದ ಲಕ್ಷ್ಮೀದೇವಿಯ ಅಣ್ಣನಾಗುವ ಯೋಗ್ಯತೆ ಬರುವುದಕ್ಕಾಗಿ ಅದರಲ್ಲಿ ಒಬ್ಬ ಅಗ್ನಿದೇವರು ಇದ್ದಾರೆ. ಆ ರುಕ್ಮಿಯಲ್ಲಿ ಅಗ್ನಿದೇವರು ಇದ್ದಾರೆ. ಅಗ್ನಿಯಲ್ಲಿ ಅನೇಕ ಜನ ಅಗ್ನಿಯರಿದ್ದಾರೆ. ಶುಚಿ, ಪಾವಕ, ಪವಮಾನ ಮೊದಲಾದ ಅಗ್ನಿದೇವತೆಗಳು. ಅದರಲ್ಲಿ ಒಬ್ಬ ಅಗ್ನಿದೇವತೆಯು ಕೂಡ ಅವರಲ್ಲಿ ಇದ್ದಾನೆ. ಅಂತಹ ರುಕ್ಮಿಯನ್ನ ಅವನು ನಿವಾರಣೆ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆಗ ಆ ರುಕ್ಮಿಣಿ ದೇವಿಯರು ವಿಚಾರ ಮಾಡ್ತಾ ಇದ್ದಾರೆ. ವಿಚಿಂತ್ಯ ಆಪ್ತಂ ದ್ವಿಜಂ ಕಶ್ಚಿತ್ ಕೃಷ್ಣಾಯ ಪ್ರಾಹಿಣೋದ್ಧತಂ. ಒಬ್ಬ ಅತ್ಯಂತ ಆಪ್ತನಾಗಿರುವಂತಹ ಒಬ್ಬ ಬ್ರಾಹ್ಮಣ, ಆ ಬ್ರಾಹ್ಮಣನನ್ನು ಕರೆದು ಆ ಬ್ರಾಹ್ಮಣನಿಗೆ ಅವನ ಕೈಯಲ್ಲಿ ಒಂದು ಪತ್ರವನ್ನು ಬರೆದು ಕೊಟ್ಟು ಕಳಿಸ್ತಾ ಇದ್ದಾಳೆ ರುಕ್ಮಿಣಿ ದೇವಿ. ಆ ಬ್ರಾಹ್ಮಣನಾದರೂ ತುಂಬಾ ಅನೇಕ ವಿಧವಾಗಿರುವಂತಹ ಅಲ್ಲಿ ಸೈನಿಕರೆಲ್ಲ ಇದ್ದಾರೆ. ಎಲ್ಲರೂ ಸೇರಿ ಮುತ್ತಿಗೆ ಹಾಕಿದ್ದಾರೆ, ಕಾಯ್ತಾ ಇದ್ದಾರೆ. ಒಳಗಡೆಯಿಂದ ಹೊರಗೆ ಯಾರು ಹೋಗಬಾರ್ದು. ಅಂತಹ ಸಂದರ್ಭದಲ್ಲಿ ಅದನ್ನೆಲ್ಲ ದಾಟಿ ಆ ಬ್ರಾಹ್ಮಣ ಅವನು ಅಲ್ಲಿಗೆ ಬಂದಿದ್ದಾನೆ. ಕೃಷ್ಣ ಪರಮಾತ್ಮನನ್ನ ಭೇಟಿಯಾದ. ಕೃಷ್ಣ ಪರಮಾತ್ಮನನ್ನ ಭೇಟಿಯಾದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೋಡಿ, ಬಂದ ತಕ್ಷಣ ಮೊದಲು ನೀನು ಕೈಕಾಲು ತೊಳ್ಕೋ, ಊಟ ಮಾಡು ಅಂತ. ಬ್ರಾಹ್ಮಣನಿಗೆ ಕೈಕಾಲು ತೊಳ್ಕೋ, ಊಟ ಮಾಡು. ದೊಡ್ಡವರ ಹಾಗೆ, ದೊಡ್ಡವರೆಲ್ಲ ಯಾರಾದರೂ ಮನೆಗೆ ಬಂದರು ಅಂದರೆ ಮೊದಲು ಅವರಿಗೆ ಕೈಕಾಲು ತೊಳ್ಕೋ, ಊಟ ಮಾಡು ಅಂತ ಹೇಳ್ತಾರೆ. ಏನ್ ಕೆಲಸ ಅನ್ನೋದನ್ನ ಆಮೇಲೆ ಕೇಳ್ತಾರೆ. ಮೊದಲು ಊಟ ಆಗಬೇಕು. ಮನೆಗೆ ಬಂದ ಬ್ರಾಹ್ಮಣ ಚೆನ್ನಾಗಿ ಊಟ ಮಾಡಬೇಕು, ಅವ ವಿಶ್ರಾಂತಿ ತಗೋಬೇಕು. ವಿಶ್ರಾಂತಿ ಆದ ಮೇಲೆ ಆಮೇಲೆ ಮುಂದಿನ ಮಾತು. ಹಾಗಾಗಿ ಕೃಷ್ಣ ಪರಮಾತ್ಮ ಕೇಳಿದ, ಮೊದಲು ಊಟ ಮಾಡು. ಆದ್ದರಿಂದ ನೋಡಿ, ಅದಕ್ಕಾಗಿ ನಾನು ಹೇಳ್ತಾ ಇರ್ತೇನೆ, ನೀವು ಅಕಸ್ಮಾತ್ ಏನಾದರೂ ಎಲ್ಲರ ಊಟ ಆದ ಮೇಲೆ ಮಧ್ಯಾಹ್ನ ಸಾಯಂಕಾಲ ಯಾರಾದರೂ ಸ್ವಾಮಿಗಳನ್ನು ಭೇಟಿಯಾದ್ರಿ ಅಂದರೆ ಆಗ ಸ್ವಾಮಿಗಳು ಏನು ಮಾಡ್ತಾರೆ ಅಂದರೆ ಮೊದಲು
ಊಟ ಆಯ್ತಾ ಅಂತ ಕೇಳ್ತಾರೆ. ಪೂಜೆಗಿಂತ ಮೊದಲು ನೀವು ಹೋಗಿದ್ರಿ ಅಂದ್ರೆ, ಪಾದ ಪೂಜೆ ಮಾಡಿ ಮುದ್ರಾಧಾರಣೆ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಊಟ ಮಾಡ್ಕೊಂಡು ಹೋಗ್ರಿ ಅಂತಾರೆ. ಪಾದ ಪೂಜೆ, ಮುದ್ರಾಧಾರಣೆ, ರಾಮದೇವ್ರ ಪೂಜೆ ಎಲ್ಲ ಮುಗಿದ ಮೇಲೆ ಆಮೇಲೆ ಸ್ವಾಮಿಗಳ ಭೇಟಿ ಆದ ಅಂದ್ರೆ ಊಟ ಆಯ್ತಾ ಅಂತ ಮೊದಲು ಕೇಳ್ತಾರೆ, ಆಮೇಲೆ ಮುಂದಿನ ಮಾತು. ಫಸ್ಟ್ ಅವ್ರು ಕೇಳೋದು ಊಟ ಆಯ್ತಾ, ಚಿತ್ತ ಪ್ರಸಾದ ತಗೊಂಡ್ರ, ಆಮೇಲೆ ಮುಂದೆ ಏನು ಅಂತ ಆಮೇಲೆ ವಿಚಾರ. ಹಾಗೆ ದೊಡ್ಡವರು ಕೃಷ್ಣ ಪರಮಾತ್ಮ ಅವನನ್ನು ಊಟ ಮಾಡಿಸಿದ ಮೊದಲು. ಊಟ ಮಾಡಿ ನೋಡಿ, ತಂ ಭುಕ್ತವಂತಂ ವಿಶ್ರಾಂತಂ ಉಪಗಮ್ಯ ಸತಾಂಗತಿ. ಬರೀ ಊಟ ಮಾಡೋದಷ್ಟೇ ಅಲ್ಲ, ಊಟ ಮಾಡಿ ಆದ ಮೇಲೆ ಅವನಿಗೆ ವಿಶ್ರಾಂತಿ ಆಯ್ತು. ಆಮೇಲೆ ದೇವರು ಹೋದ. ಆಮೇಲೆ ದೇವರು ಹೋಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಕಶ್ಚಿತ್ ದ್ವಿಜವರ ಕುಲಶ್ರೇಷ್ಠ ಧರ್ಮಸ್ಥೆ ವೃದ್ಧ ಸಮ್ಮತಃ ವರ್ತತೇನಾತಿಕೃಷ್ಟೇನ ಸಂತುಷ್ಟವನಃ ಸದಾ ಸಂತುಷ್ಟೋ ಇತಿ ವರ್ತೇತ ಬ್ರಾಹ್ಮಣೋ ಏನ ಕೇನಚಿತ್ ಅಹೀಯಮಾನ ಸ್ವಾಧರ್ಮ ಸಖ್ಯಸ್ಯ ಕಿಲ ಕಾಮದುಕ. ಆಗ ಕೇಳ್ತಾ ಇದ್ದಾನೆ, ಬ್ರಾಹ್ಮಣ ನೀನು ಸುಖವಾಗಿ ಇದೆಯಲ್ಲಪ್ಪ, ನಿನ್ನ ಧರ್ಮ ಚೆನ್ನಾಗಿ ನಡೀತಾ ಇದೆಯಲ್ಲಪ್ಪ, ನಿನ್ನ ಧರ್ಮವನ್ನು ಚೆನ್ನಾಗಿ ನಡೆಸ್ತಾ ಇದೆಯಲ್ಲ ನೀನು. ಯಾಕೆ ಅಂದ್ರೆ ಹೇಳ್ತಾ ಇದ್ದಾನೆ, ಅಹೀಯಮಾನ ಸ್ವಾಧರ್ಮ ಸಖ್ಯಸ್ಯ ಕಿಲ ಕಾಮದುಕ. ಬ್ರಾಹ್ಮಣ ತಾನು ಮಾಡುವಂತಹ ಧರ್ಮವನ್ನ, ತಾನು ಮಾಡುವಂತಹ ಸಂಧ್ಯಾವಂದನಾದಿ ಕರ್ಮಗಳನ್ನ ಸರಿಯಾಗಿ ಮಾಡ್ತಾ ಇದ್ದ ಅಂದ್ರೆ ಅದರಿಂದ ಇಡೀ ರಾಷ್ಟ್ರಕ್ಕೆ ಒಳ್ಳೆಯದಾಗತ್ತೆ, ಇಡೀ ದೇಶಕ್ಕೆ ಒಳ್ಳೆಯದಾಗತ್ತೆ. ಬ್ರಾಹ್ಮಣ ಕೈಯಲ್ಲಿ ಖಡ್ಗವನ್ನು ತೆಗೆದುಕೊಂಡು ಯುದ್ಧವಾಡುವುದಲ್ಲ, ಕೈಯಲ್ಲಿ ಖಡ್ಗವನ್ನು ತೆಗೆದುಕೊಂಡು ಯುದ್ಧವಾಡುವುದು ಬ್ರಾಹ್ಮಣನ ಕೆಲಸವಲ್ಲ. ಅಥವಾ ಪೆನ್ನು ಪೇಪರ್ಗಳನ್ನು ತೆಗೆದುಕೊಂಡು ವಾಣಿಜ್ಯವನ್ನ, ವ್ಯಾಪಾರವನ್ನ ಮಾಡುವುದು ಬ್ರಾಹ್ಮಣನ ಕೆಲಸವಲ್ಲ. ಬ್ರಾಹ್ಮಣನ ಕೆಲಸ ಏನು, ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಿಷ್ಕಾಮವಾಗಿ ತಾನು ತನ್ನ ಜಪತಪಾನುಷ್ಠಾನಗಳನ್ನು ಮಾಡಬೇಕು. ದೇವರಂತಾನೆ, ನಿನ್ನ ಜಪತಪಾನುಷ್ಠಾನಗಳನ್ನು ನೀನು ಸರಿಯಾಗಿ ಮಾಡ್ತಾ ಇದ್ದೀಯಲ್ಲ, ಅದರಿಂದ ನೀನು ಸುಖವಾಗಿ ಇದ್ದೀಯಲ್ಲ. ಯಾಕೆಂದ್ರೆ ನಿನ್ನ ಹೊಟ್ಟೆಪಾಡಿಗಾಗಿ, ನಿನ್ನ ಕುಟುಂಬ ಭರಣಕ್ಕಾಗಿ ನೀನೇನಾದರೂ ನಿನ್ನ ಕರ್ಮಗಳಾಗಿರುವಂತಹ ಧರ್ಮಾಚರಣೆಯನ್ನ ಬಿಟ್ಟು ಆ ಕೆಲಸವನ್ನು ಮಾಡ್ತಾ ಕೂತ್ಕೊಂಡಿ ಅಂದ್ರೆ ಅದರಿಂದ ನಿನಗೇನೋ ತೊಂದರೆ ಇಲ್ಲ, ದೇಶಕ್ಕೆ ಕೆಟ್ಟದಾಗತ್ತೆ. ದೇಶಕ್ಕೆ ಒಳ್ಳೆಯದಾಗಬೇಕು ಅಂದ್ರೆ ನೀನು ನಿನ್ನ ಧರ್ಮಾಚರಣೆಗಳನ್ನು ಸರಿಯಾಗಿ ಮಾಡು. ಅದಕ್ಕಾಗಿ ಅದೆಲ್ಲ ಮಾಡ್ತಾ ಇದ್ದಾನೆ, ಸುಖವಾಗಿದೆಯಲ್ಲ. ಅದಕ್ಕಾಗಿ ಹೇಳ್ತಾರೆ, ಅಸಂತುಷ್ಟ ಸುಖಂ ವಿಪ್ರ ನಾಪ್ನೋತ್ಯಪಿ ಸುರೇಶ್ವರ ಅಕಿಂಚನೋಪಿ ಸಂತುಷ್ಟ ಶ್ವೇತೆ ಸರ್ವಾಂಗ ವಿಜ್ವರ. ಅದಕ್ಕಾಗಿ ಹೇಳ್ತಾರೆ, ಮನುಷ್ಯ ಇಂದ್ರದೇವರಂತೆ ತಾನು ಬಹಳ ಸಂಪತ್ತನ್ನ ಪಡೆದವನಾಗಿದ್ರೂ ಪರವಾಗಿಲ್ಲ, ಅವನಿಗೆ ಮನಸ್ಸಿಗೆ ಅಸಂತೃಪ್ತಿ, ಅಸಂತೋಷ ಇತ್ತು ಅಂದ್ರೆ ನಿದ್ರೆ ಬರೋದಿಲ್ಲ. ಅವನಿಗೆ ಇಂದ್ರದೇವರಷ್ಟು ಸಂಪತ್ತಿರಬಹುದು, ಇಲ್ಲ ಅನ್ನಲ್ಲ. ಇಂದ್ರದೇವರಷ್ಟು ಸಂಪತ್ತಿದ್ರೂ ಕೂಡ ಅವನಿಗೆ ಮನಸ್ಸು ಸಮಾಧಾನ ಇಲ್ಲ, ಸಂತೃಪ್ತಿ ಇಲ್ಲ ಅಂತಾದರೆ ಅವನಿಗೆ ಸರಿಯಾಗಿ ನಿದ್ರೆ ಬರೋದಿಲ್ಲ. ಆದರೆ ಯಾರು ಅಕಿಂಚನೋಪಿ ಸಂತುಷ್ಟ, ಯಾರಿಗೆ ಸ್ವಲ್ಪ ಹಣವೇ ಇಲ್ಲ ಮನೆಯಲ್ಲಿ, ತುಂಬ ದರಿದ್ರ, ಆದರೆ ಮನಸ್ಸಿಗೆ ತೃಪ್ತಿ ಇದೆ, ಅವನು ಮಾತ್ರ ಅತ್ಯಂತ ಸರ್ವಾಂಗ ವಿಜ್ವರ, ಆರಾಮ ಮಲ್ಕೊಳ್ತಾನೆ, ಏನು ಕಷ್ಟ ಇಲ್ಲ. ಮನಸ್ಸಿನ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ. ಮನಸ್ಸಿನ ಪರಿತುಷ್ಟೇ, ಮನಸ್ಸು ಸಂತೋಷದಲ್ಲಿದ್ದರೆ ಯಾರು ಶ್ರೀಮಂತ ಯಾರು ಬಡವ, ಯಾರು ಶ್ರೀಮಂತ ಯಾರು ಬಡವ, ಮನಸ್ಸು ತಾನೇ ಶುದ್ಧವಾಗಿರಬೇಕು, ಸುಖವಾಗಿರಬೇಕು. ಹಾಗಾಗಿ ನೀನೇನು ಚಿಂತೆಯನ್ನು ಪಡಬೇಡ ಅಂತ ಹೇಳ್ತಾನೆ. ಆಗ ಬ್ರಾಹ್ಮಣ ಹೇಳಿದ, ಇಲ್ಲ ಸ್ವಾಮಿ, ನಾನು ಸುಖವಾಗಿ ಇದ್ದೇನೆ, ನನ್ನ ಎಲ್ಲ ವಿಧವಾಗಿರುವಂತಹ ಕರ್ಮಗಳನ್ನು ಸರಿಯಾಗಿ ಮಾಡ್ತಾ ಇದ್ದೇನೆ, ಅತ್ಯಂತ ಪ್ರಾಮಾಣಿಕವಾಗಿ ನಾನೆಲ್ಲ ಇದ್ದೇನೆ. ಆದರೆ ಒಂದು ಮಾತ್ರ, ಯಾಕೆ ಬಂದೆ ಈಗ, ಬರುವ ಕಾರಣ ಆಮೇಲೆ ಕೇಳ್ತಾನೆ, ಯಾಕೆ ಬಂದೆ ಈಗ ಅಂದಾಗ, ಇಲ್ಲ ರುಕ್ಮಿಣೀ ದೇವಿಯರು ಒಂದು ಪತ್ರವನ್ನು ಕೊಟ್ಟು ಕಳಿಸಿದ್ದಾರೆ, ಆ ಪತ್ರವನ್ನು ನೀನು ಕೊಡಬೇಕು ಅಂತ ಬಂದೆ. ಓ
ಹೌದಾ, ಸರಿ. ಹಾಗಾದರೆ ಓದ್ಬೋದಾದನ್ನ. ವಾಚಯಾಮಾಸ ಧರ್ಮಾತ್ಮ ಸಾದರಂ ಸ್ಪೃಹಯನ್ನಿವ. ಆ ಪತ್ರವನ್ನ ಅವಶ್ಯವಾಗಿ ಎಲ್ಲರೂ ಕಾಣಿಸುವ ಹಾಗೆ ಓದಿದ. ರುಕ್ಮಿಣಿ ದೇವಿ ಪತ್ರ ಕಳಿಸಿದ್ದಾಳೆ ಅಂದ್ರೆ ಆ ಪತ್ರವನ್ನ ದೇವರು ತಾನೊಬ್ಬನೇ ನೋಡಿ ಓದಲಿಲ್ಲ, ತಾನು ಓದಲಿಲ್ಲ, ಅವನ ಕಡೆಯಿಂದ ಓದಿಸಿದ. ನೀವು ಓದು ಅಂದ, ನೀನೇ ಓದು ಪತ್ರವನ್ನ. ಆ ಪತ್ರ ಜಗಜ್ಜಾಹಿರವಾಗಿದೆ. ಆ ಪತ್ರ ಭಾಗವತದಲ್ಲೇ ಬಂದಿದೆ. ಆ ಪತ್ರವನ್ನ ನೀನು ಓದಬಾರ್ದು, ನಾನು ಓದಬಾರ್ದು ಅಂತಿಲ್ಲ, ಎಲ್ಲರೂ ಆ ಪತ್ರ ಓದ್ಬೋದು. ಅಷ್ಟು ಗುಪ್ತವಾದ ಪತ್ರವೇ ಅಲ್ಲ ಅದು. ಯಾಕೆ ಅಂದ್ರೆ ರುಕ್ಮಿಣಿ ದೇವಿಯಲ್ಲಿ ಏನು ಬರೆದಿದ್ದಾಳೆ ಆ ಪತ್ರದಲ್ಲಿ ಅಂದ್ರೆ ಏನು ಪ್ರೈವೇಟ್ ಆಗಿ ಬರದೇ ಇಲ್ಲ, ಅವರು ದೇವರ ಗುಣಗಳನ್ನು ವರ್ಣನೆ ಮಾಡಿದ್ದಾಳೆ.